ಆರಂಭಿಕ ಹಂತದಲ್ಲಿ ತಂಡವನ್ನ ಕಟ್ಟಿಕೊಂಡು ಪರಮಾಣದ ವಾಡಿಗೆ ಬಂದಂತ ಅಲಂಕೃತದ ದರ್ಜೆ ಗುತ್ತಿಗೆದಾರರಾಗಿರುವಂತಹ ಪ್ರಕಾಶ್ ಬಸ್ತವಾಡ. ಅಂಪೈರ್ಸ್ ಮತ್ತು ಪ್ಲೇಯರ್ಸ್ ಮಾತ್ರ ಮೈದಾನದಲ್ಲಿ ಇರಬೇಕು. ದಯವಿಟ್ಟು ಎಲ್ಲ ಹೊರಗೆ ಹೋಗ್ಬೇಕು. ಬೇರೆ ಅವ್ರಿಗೆ ಹಂಗೆ ಹೇಳೋದ್ಮೇಲೆ ಸರ್ ಎಲ್ಲಿ ಹೋಗಿಕೊಂಡು ಜಾಗ ತೋರಿಸ್ರೋಣ ಅಂತಾರೆ. ಗ್ಯಾಲ್ದಾಗ ಹೋಗಿ ಮೆಚ್ಚಿಬೇಕು ಬರಬೇಕು. ನಾವು ಜಾಗ ಗೊತ್ತು ಹೋಗ್ರಪ್ಪ. ನೋಡ್ರಿ ಒಳಗಡೆ ಕೂತಂತವ್ರು ಎಲ್ಲ ಹೋಗಿ. ಪೊಲೀಸರು ಬರ್ತಾರೆ ನೋಡ್ರಿ. ಇಲ್ಲಿ ದಯವಿಟ್ಟು ಸಹಕಾರ ಮಾಡಬೇಕು. ಕಮಿಟಿ ಮೆಂಬರ್ಸ್ ಎಲ್ಲರೂ ಹೊರಬೇಕಿರಿ. ಹಾಗೇನೆ ಇದೀಗ ತಾನೇ ಒಂದು ಪಂದ್ಯಾವಳಿಗೆ ಡಾಕ್ಟರ್ ವಿ.ಕೆ. ಚೌಗಲಾ, ಡಾಕ್ಟರ್ ಬಿ.ಬಿ. ಸಿರಿಗಾಮಿ, ಡಾಕ್ಟರ್ ಕಿರಣ್ ಗಂಗುಲಿ ಈ ಎಲ್ಲ ನಮ್ಮ ವೈದ್ಯಕೀಯ ಸಿಬ್ಬಂದಿ ವರ್ಗ ಕೂಡ ಈ ಒಂದು ವೇದಿಕೆಯನ್ನ ಹಂಚಿಕೊಳ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಆಯೋಜಕರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಪೊಲೀಸ್ ಸಾಹೇಬ್ರಿಗೆ ಹೇಳ್ರಪ್ಪ, ಹೇಳಿ ಸ್ವಲ್ಪ ಒಳ ಬಂದ ಅಂಪೈರ್ಸ್ ಮತ್ತು ಪ್ಲೇಯರ್ಸ್ ಮಾತ್ರ ಇರಬೇಕು. ಅಂಪೈರ್ಗಳನ್ನ ಆಟಕ್ಕಿಂತ ಮುಂಚೆ ಹಾಗೆಯೇ ಒಂದು ವಿಶೇಷವಾದಂತಹ ಸನ್ಮಾನ ಮೂರ್ತಿಗಳಿಗೆ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ. ಪರಮಾನಂದವಾಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ಶ್ರೀಯುತ ಉಮೇಶ್ ಬೋಳ್ ಸರ್ ಅವರನ್ನ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗುರುಹಿರಿಯರಿಂದ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ. ಸೋಮೇಶ್ವರ ಬಂಧನ ಮಹಿಳಾ ವಿಭಾಗದಲ್ಲಿ 13-8ರಲ್ಲಿ ಪಂದ್ಯ ಸಾಗುತ್ತಾ ಇದೆ. ಮುಂಬೈ ತಂಡ 13-8 ಇನ್ ಫೇವರ್ ಆಫ್ ಮುಂಬೈ. ವಿಭಾಗದಲ್ಲಿ ಪಂದ್ಯ ಆರಂಭಗೊಂಡಿದೆ. ಇದೀಗ ತಾಣ 2-2 ಸಮಬಲದ ಹೋರಾಟದಲ್ಲಿ ಪಂದ್ಯ. ಒಂದು ಕಡ ಪ್ರಸ್ತುತ ಆಳ್ವಾಸ್ನಲ್ಲಿ ಕಬಡ್ಡಿ ತರಬೇತಿ ಪಡಿತಕ್ಕಂತ ಆಟಗಾರರು ಒಂದು ಬದಿಯಲ್ಲಿದ್ರೆ, ಇನ್ನೊಂದು ಕಡೆ ಆಳ್ವಾಸ್ನಲ್ಲಿ ಕಲಿತು ಮಾಜಿ ವಿದ್ಯಾರ್ಥಿಗಳು ಒಂದು ಕಡೆ. ದಾಳಿ ಭಾಗದಲ್ಲಿ ಅಲೋಕ್ ನೋಡ್ಕೊಂಡ ಬಾಹುಬಲಿ ಹುಲಿ ಏನೋ ಇಲ್ಲ. ಚೆಕ್ ಮಾಡ್ತಾ ಇದ್ದಾರೆ. ಭರತ್ ಶೆಟ್ಟಿ ಅವರು ಪ್ಲಾನ್ ಮಾಡಿದ್ರು, ಹುಲಿಯನ್ನ ಬಹಳ ಸಮಯ ಅಂಕಣದಲ್ಲಿ ಇಟ್ರೆ ನಮಗೆ ಇದು ಡೇಂಜರ್ ಅಂತ. ಅದಕ್ಕೆ ಬೇಗನೆ ಹೊರಗೆ 4-1ರಲ್ಲಿ ಪಂದ್ಯ. ಮತ್ತೊಮ್ಮೆ ಚೇತನ್ ಚಿಂಚಲಿ ಮೂಲದ ಆಟಗಾರ, ಆಳ್ವಾಸ್ ಮಾಜಿ ವಿದ್ಯಾರ್ಥಿ. ಅದ್ಭುತವಾದಂತಹ ಡ್ಯಾಶ್ ಬಂದು ಆದರೂ ಕೂಡ ಯಶಸ್ಸು ಕಾಣ್ತಾ ಇದ್ದಾರೆ ಚೇತನ್ ಅವರು. ಮಹಿಳಾ ವಿಭಾಗದಲ್ಲಿ ಕೂಡ ಅಷ್ಟೇ ರೋಚಕತೆಯಿಂದ ಪಂದ್ಯ ಸಾಗುತ್ತಾ ಇದೆ. 14-8ರಲ್ಲಿ ಪಂದ್ಯ. 18-14A. ಮತ್ತೊಮ್ಮೆ ಮಿತ್ರ ರೈಟ್ ಕಾರ್ನರ್ನಲ್ಲಿ ಸೂರ್ಯ ಇದ್ರೆ, ಲೆಫ್ಟ್ ಕಾರ್ನರ್ನಲ್ಲಿ ಮಲ್ಲು, ಅನುಭವಿ ರಾಷ್ಟ್ರೀಯ ತಾರೆಗಳ. ಹಾಗೇನೆ ಈ ಒಂದು ಪರಮಾನಂದವಾಡಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾಗಿರುವಂತಹ ಶ್ರೀಯುತ ಉಮೇಶ್ ಬೋಳ್ ಸರ್ ಅವರಿಗೆ ಊರಿನ ಎಲ್ಲ ಗಣ್ಯರು ಸೇರಿಕೊಂಡು ಪ್ರೀತಿಯ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದಾರೆ. ಆ ಒಂದು ಪ್ರೀತಿಯ ಸನ್ಮಾನವನ್ನ ಉಮೇಶ್ ಬೋಳ್ ಸರ್ ಅವರು ಸ್ವೀಕರಿಸಿಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಒಂದೇ ಕರಡಿಯಲ್ಲಿ ಪಳಗಿದಂತ ಆಟಗಾರರು ಇವತ್ತಿನ ಎದುರಾಳಿ ಪಾಳ್ಯದಲ್ಲಿ ತೊಡೆ ತಟ್ತಾ ಇದ್ದಾರೆ. 50,000ಗೆ ಲಗ್ಗೆ ಇಟ್ಟಂತ ತಂಡಗಳು. ಇದು ಮೊದಲನೆಯ ಸೆಮಿಫೈನಲ್ ಪಂದ್ಯ. ದಾಳಿ ಭಾಗದಲ್ಲಿ ಶಶಾಂಕ್ ವೇಗದ ದಾಳಿಗಾರ. ಸೀಸನ್ 10ರಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನ ಪ್ರತಿಷ್ಠಿಸಿದಂತಹ ತಾರ.
4-3ರಲ್ಲಿ ಪಂದ್ಯ. ದಾಳಿ ಭಾಗದಲ್ಲಿ ಮಲ್ಲಿಕಾರ್ಜುನ, ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿನಿಧಿಸಿದ ರಾಷ್ಟ್ರೀಯ ತಾರ ಬಾಗಲಕೋಟೆ ಮೂಲದ ಆಟಗಾರ. ಟೈಮ್ ಅದ್ಭುತವಾದಂತ ಟ್ಯಾಕಲ್ ಆಡಿದಾಗ ಹುಟ್ಟಂತವ್ರು ಸ್ವಲ್ಪ ಎಚ್ಚರಿಕೆಂದು ಕೂತ್ಕೊಡ್ರಪ್ಪ. ಹಿಡಿತದಲ್ಲೇ ಮಹಿಳಾ ವಿಭಾಗದಲ್ಲಿ ಕೂಡ ಅಷ್ಟೇ ರೋಚಕತೆಯಿಂದ ಪಂದ್ಯ ಸಾಗುತ್ತಾ ಇದೆ. 15-11ರಲ್ಲಿ ಪಂದ್ಯ, ಕೊನೆ 4 ನಿಮಿಷ. ಲಾಸ್ಟ್ 4 ಮಿನಿಟ್ಸ್ शेवटची 4 मिनिट. 15-11, 15-11. ಹಲೋ ಹಾ ಸರ್ ಹೇಳಿ. ಹಾಗೆಯೇ ಮತ್ತೊಂದು ಎಲ್ಲ ಕಬಡ್ಡಿ ನೋಡುಗರಿಗೆ ಆಗಮಿಸಿರುವಂತಹ ಎಲ್ಲ ಆಟಗಾರರಿಗೂ ಕೂಡ ಮತ್ತೊಂದು ವಿಶೇಷವಾದಂತಹ ಸೂಚನೆ ಇದೆ. ಪ್ರಕಟಣೆ ವೇದ ಮೆಡಿಕಲ್ ಮತ್ತು ಜನರಲ್ ಸ್ಟೋರ್ ಪರಮಾನಂದವಾಡಿ ಅವರ ವತಿಯಿಂದ ಆನಂದವಾಡಿ ಕಬಡ್ಡಿ ವೈಭವದ ಪರವಾಗಿ ರಿಯಾಯಿತಿ ದರದಲ್ಲಿ ಎಲ್ಲ ತರಹದ ಔಷಧಿಗಳು ಲಭ್ಯವಿರ್ತವೆ. ದಾಳಿ ವಿಭಾಗದಲ್ಲಿ ಇನ್ನು ವುಮೆನ್ ಸೆಕ್ಷನ್ ರುದ್ರ ಮುಂಬೈ ಪಿಸಿಆರ್ ಚಿಕ್ಕಮಗಳೂರು ಫಾರ್ ಸೆಮಿಫೈನಲ್ ಮ್ಯಾಚ್. ರುದ್ರ ಮುಂಬೈ ಚಿಕ್ಕಮಗಳೂರು ಈ ಭಾಗದಲ್ಲಿ ಲೋಡಿಂಗ್ ಸರ್ವರ್ ಎಂದು ಖ್ಯಾತಿ ಪಡೆದಿರುವಂತಹ ಅಲಕ್ನೂರದ ಪ್ರಧಾನನ್ನ ಶಂಕರ್ ಚೌಗ್ಲಾರ್ ಅವರು ಈ ಆಟವನ್ನು ನೋಡಿ ಆನಂದ ಭರಿತರಾಗಿ ಈ ಒಂದು ಪಂದ್ಯ ಗೆದ್ದಂತ ತಂಡಕ್ಕೆ 500 ರೂಪಾಯಿನ ಘೋಷಣೆ ಮಾಡಿದ ಮಾನ್ಯರಿಗೆ ತುಂಬಾ ಧನ್ಯವಾದಗಳು. ಅವರ ವುಮೆನ್ ಸೆಕ್ಷನ್ ಮುಂಬೈ ಅಂಡ್ ಮೀರಟ್ ಲಾಸ್ಟ್ 3 ಮಿನಿಟ್ಸ್. ಸೆಲ್ ಕೊಟ್ಟು ಕಳಿಸ್ರಿ, ಸ್ವಲ್ಪ ಸೆಲ್ ಬೇಕು ಮೈಕಿಗೆ. ಬದ್ರಬಾಯ್ ದಾಳಿ ವಿಭಾಗದಲ್ಲಿ ಸೋಮೇಶ್ವರ, ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿಷ್ಠಿತ ರಾಷ್ಟ್ರೀಯ ತಾರ ಮತ್ತೊಮ್ಮೆ ಅಂಕಣದಲ್ಲಿ. ಮಹಿಳಾ ವಿಭಾಗದಲ್ಲಿ ಅಂತಿಮ 3 ನಿಮಿಷ, शेवटची 3 मिनिट. ಮುಂಬೈ आणि ಮೀರಾ. ಪಂದ್ಯಾವಳಿಗೆ ವಿಶೇಷ ರೀತಿಯ ಸರ್ಕಾರ ಜೊತೆಗೆ ಪ್ರೋತ್ಸಾಹ ನೀಡಿರುವಂತಹ ಪರಮಾನಂದವಾಡಿ ಗ್ರಾಮದ ಹೆಮ್ಮೆಯ ವೈದ್ಯಕೀಯ ವೈದ್ಯರಿಗೆ ಗುರುಸಿದ್ದೇಶ್ವರ ಯುವಕ ಸಂಘ ಪರಮಾನಂದವಾಡಿಯ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಸುರೇಶನ ಅಂಬೇರ್ ಅವರು ಆ ಮಾನ್ಯರನ್ನ ಸನ್ಮಾನಿಸಿ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಡಾಕ್ಟರ್ ವಿ.ಕೆ. ಚಗಲಾ ಸರ್ ಅವರನ್ನ, ಡಾಕ್ಟರ್ ಪಿ.ಬಿ. ಶಿರಗಾವಿ ಸರ್ ಅವರನ್ನ, ಡಾಕ್ಟರ್ ಶೇಖರ್ ನಿಲೀಸ್ಗಿರಿ ಅವರನ್ನ, ಡಾಕ್ಟರ್ ಕಿರಣ್ ಗಂಗೂಲಿ ಅವರ, ಹಾಗೆಯೇ ಅವರೊಂದಿಗೆ ಸಿದ್ದಾರೂಢ ತೋಲ್ಗುಡ್ರ ಅವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ. ಅದ್ಭುತವಾದಂತ ಟ್ಯಾಕಲ್ ಬರ್ತಾ ಇದೆ ಮಹಿಳಾ ವಿಭಾಗದಲ್ಲಿ. ಕೊನೆ 2 ನಿಮಿಷದ ಘೋಷಣೆ ಆಗಿದೆ. बोथ टीम कैप्टन्स रिमेनिंग 2 मिनट्स प्ले. आपके आखिरी 2 मिनट अभी खेल बाकी है. 18-15 ಮೀರತ್ ತಂಡ 3 ಅಂಕದ ಅಂತರದಲ್ಲಿ. ಇದು ಮತ್ತೊಮ್ಮೆ ಮೀರತ್ ತಂಡದ ಪರವಾಗಿ ವೇಗದ ದಾಳಿಗೆ ಕಾತರದ ನಿರೀಕ್ಷೆ ಇದೆ. ನಿರೀಕ್ಷೆಗೂ ಮೀರಿ ಜನಸಾಗರ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. 18-15ರಲ್ಲಿ ಪಂದ್ಯ. ಹದಿನೆಂಟು 15ರಲ್ಲಿ ಪಂದ್ಯ. ಮತ್ತೊಮ್ಮೆ ಮುಂಬೈ ತಂಡದ ಪರವಾಗಿ ಲಾಸ್ಟ್ ಮಿನಿಟ್, ಕೊನೆಯ ನಿಮಿಷ. ಮೀರತ್ ಥರ್ಡ್ ರೈಟ್ ಡಿಸೈಡೆಡ್.
18-15. ಅಂಕಣ ಒಂದರಲ್ಲಿ ಕೂಡ ಅಷ್ಟೇ ರೋಚಕತೆಯನ್ನು ಪಂದ್ಯ ಸಾಗಿದಾಗ, ಅಂಕಣ ಎರಡರಲ್ಲಿ ಕೂಡ ಅಷ್ಟೇ ರೋಚಕತೆಯಿಂದ ಪಂದ್ಯ ಸಾಗಿದಾಗ. ರೈಡರ್ಸ್ ಒಂದು ಡಿಪೆಂಡರ್ ಎಂಟಿ ಕ್ರಾಸ್. ಎಂತ ಅಮೋಘ ಪ್ರದರ್ಶನ ಆಗ್ತಾ ಇರಲಿ ಎರಡು ಅಂಕಣದಲ್ಲಿ. ನೋಡುಗರಿಗೆ ಗೊಂದಲ ಉಂಟು ಮಾಡಿದ ಮಹಿಳಾ ವಿಭಾಗದಲ್ಲಿ ಅಷ್ಟೇ ರೋಚಕತೆ, ಪುರುಷರ ವಿಭಾಗದಲ್ಲಿ ಕೂಡ ಅಷ್ಟೇ ರೋಚಕತೆಯಿಂದ ಪಂದ್ಯ ಸಾಗಿದಾಗ 19-15ರಲ್ಲಿ ಮಹಿಳಾ ವಿಭಾಗದಲ್ಲಿ In the men's section next match, SDM Ungire versus Shivamudra Kaulu. SDM Ungire versus Shivamudra Kaulu. Total preliminary 6 call for it. Kaulu versus SDM Ungire. The match is over with by UP. ಉತ್ತರ ಪ್ರದೇಶ ರಾಜ್ಯದ ತಂಡ ಗೆಲುವಿನ ಜಯಬೇರಿಯನ್ನು ಸಾಧಿಸಿದ ಎರಡೂ ತಂಡಕ್ಕೆ ಒಂದ್ಸಲ ಜೋರು ಚಪ್ಪಾಳೆ ಬರೆದಿರ್ತಾ ಇದ್ದಾರೆ. ಅಂಕದ ಒಂದರಲ್ಲಿ ಬಹಳ ಒಂದು ರೋಚಕತೆಯನ್ನು ಪಂದ್ಯ ಸಾಗಿದಾಗ ಇದನ್ನೆಲ್ಲ ಕೂಡಿಸ್ಬಿಡ್ರಿ. ಕಿರಣ್ ಅವರ, ನೀವು ಈ ಕಡೆ ಅಲ್ಲಿ ಲೈಟ್ ಟವರ್ ಕಡೆ ಕುತ್ಕೊಳ್ರಿ. ಕುತ್ಕೊಳ್ಳಿ, ದಯವಿಟ್ಟು ಕುತ್ಕೊಳ್ರಿ ಅಲ್ಲಿ, ದಯವಿಟ್ಟು ಪ್ಲೀಸ್. ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದಾರೆ, ಅಲ್ಲಿ ಮಾಡಬೇಕು. ದಯವಿಟ್ಟು ಎಲ್ಲ ಕುತ್ಕೊಳ್ರಪ್ಪ. ಹತ್ತು ಏಳು ಸುಕುಮಾರ್ ಸರ್, ಬರೀಲಿ ಸುಕುಮಾರ್ ಕೈ ಮೇಲೆ ಮಾಡಿ. ಗಾಡಿ ಭಾಗದಲ್ಲಿ ಸೂರಿ, ದಯವಿಟ್ಟು ನೋಡಿ ಪೊಲೀಸ್ ಸಿಬ್ಬಂದಿ ಅವರು ಬರೋಕ್ಕಿಂತ ಮುಂಚೆನೆ ಕುತ್ಕೊಂಡು ಬಿಡ್ರಿ ಅಲ್ಲಿ. ದಯವಿಟ್ಟು ಎಲ್ಲ ಕುತ್ಕೊಡ್ರಿ ಅಲ್ಲಿ. ಹಿಂದಿನವ್ರು ಗೆಲ್ರಾರು ಕಾಣಿಸ್ತಾ ಇಲ್ಲ, ಕುತ್ಕೊಡ್ರಿ ದಯವಿಟ್ಟು. ಆಳ್ವಾಸ್ ಮೂಡುಬಿದ್ರೆ ಒಂದು ಬದಿಯಲ್ಲಿ ಆದ್ರೆ, ಇನ್ನೊಂದು ಬದಿಯಲ್ಲಿ ಕುರ್ಚಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಮಹೇಶಣ್ಣ ತಮ್ಮನವರ ಅಭಿಮಾನಿ ಬಳಗ ಅಲ್ಲಕನೂರು ತಂಡ ಒಂದು ಬದಿಯಲ್ಲಿ. 10-7ರಲ್ಲಿ ಪಂದ್ಯ ಸಾಗಿದಾಗ ಕಾದು ನೋಡ್ಬೇಕಿಲ್ಲಿ. ಕ್ಷಣಗಣನೆ ಆರಂಭಗೊಂಡಿದೆ. ಸೋತರು ಕೂಡ ಒಂದು ಬಹುಮಾನ ಕಟ್ಟಿದ್ದ ಬುದ್ಧಿ ಇದೆ. ಆದರೆ ಗೆಲುವಿನ ಜಯಬೇರಿ ಸಾಧಿಸಲಿಕ್ಕೆ ಅದ್ಭುತವಾದಂತ ಟ್ಯಾಕಲ್ ಆಗ್ತಾಗ ನಿಧಾನಗತಿಯಲ್ಲಿ ಪಂದ್ಯ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಇದು ಪಂದ್ಯ ಇಲ್ಲಿಗೆ ಮುಕ್ತಾಯ ಆಗ್ತಾ ಇಲ್ಲ. 15 ನಿಮಿಷ ನಿರಂತರ 30 ನಿಮಿಷಗಳ ಕಾಲ ನಡೀತಕ್ಕಂಥ ಕಬಡ್ಡಿ ವೈಭವ. 10-8ರಲ್ಲಿ ಪಂದ್ಯ. ಸರಿಸುಮಾರು 7 ಕೋಟಿ ಇರುವಂತಹ ಆಟಗಾರ ಎತ್ತರ ನಿಲುವಿನ ನೀಳಕ್ಕೆ ಇರುತ್ತಾರೆ ಸೋಮೇಶ್ವರ. ಅಲ್ಪ ಜನ ಆಟಗಾರ ನಡುವೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ತಂಡದಲ್ಲಿ ಸಿಂಧು ಆಳ್ವಾಸ್ ತಂಡದ ಪರವಾಗಿ ಪಿಂಚಣಿ ಮೂಲದ ಆಟಗಾರ ಮಹೇಶಣ್ಣ ತಮ್ಮನವರ ಅಭಿಮಾನಿ ಬಳಗ ಅಲಕ್ನೂರು ತಂಡದ ಮೇಲೆ ದಾಳಿಯನ್ನು ಪಾಪ್ಲಾನ್ ಮುಟ್ಟಲಿಕ್ಕೆ ಅವಕಾಶವಿಲ್ಲ. ಕಾದು ನೋಡಬೇಕಿಲ್ಲಿ. 8 ಕ್ಷಣಗಣನೆ ಆರಂಭಗೊಂಡಿದೆ.
ಮಧ್ಯಂತರ ವಿರಾಮ. ಇದೀಗ ತಾನೇ ಮೈದಾನಕ್ಕೆ ನಮ್ಮ ಪಂದ್ಯಾವಳಿಗೆ ಈ ಒಂದು ಸಂಘಕ್ಕೆ ತಮ್ಮದೇ ಆದಂತಹ ತನುಮನದಿಂದ ಸಹಕಾರ ಜೊತೆಗೆ ಪ್ರೋತ್ಸಾಹ ನೀಡಿರುವಂತಹ ಎಲ್ಲ ವೈದ್ಯಕೀಯ ಸಿಬ್ಬಂದಿಯವರನ್ನ ನಾವು ಆಹ್ವಾನಿಸ್ತಾ ಇದ್ದೀವಿ. ಡಾಕ್ಟರ್ ವಿ.ಕೆ. ಚೌಗಲಾ ಸರ್ ಅವರನ್ನ, ಡಾಕ್ಟರ್ ಪಿ.ಬಿ. ಸಿರ್ಗಾವಿರ್ ಅವರನ್ನ, ಡಾಕ್ಟರ್ ಶೇಖರ್ ನಿರೀಶ್ಗಿರ್ ಅವರನ್ನ, ಡಾಕ್ಟರ್ ಕಿರಣ್ ಬೆಂಗಳೂರು ಅವರನ್ನ. ವೈದ್ಯಕೀಯ ತಂಡದ ಪರಿಚಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಪಂದ್ಯಕ್ಕೆ ಆಯೋಜಕರಾಗಿರುವಂತಹ ಸುಸ್ಮಿತಾ ವಾಳ್ಕೇರ್ ಅವರನ್ನ, ಹಾಗೆಯೇ ಸ್ಟಾರ್ಟ್ ಆಗೋದಲ್ಲ ನಾವು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡೋಣ. ಹಾಗೆಯೇ ಪುರುಷರ ವಿಭಾಗದ ದ್ವಿತೀಯ ಪದಕರಾಗಿರುವಂತಹ ಮಾಡಿರುವಂತಹ ಶ್ರೀಯುತ ಮಲ್ಗೌಡ ಶಿವಗೌಡ ಪಾಟೀಲ್ ಇವತ್ತು ಸಿದ್ದಾಪುರ್ ಹಾಗೂ ಕಾರ್ತಿಕ್ ವಿವೇಕಾನಂದ ಪಾಲ್ಗೊಂಡ್ರು ಕಮಲಾಪುರ. ಆ ಮಾನ್ಯರು ಕೂಡ ಇದೀಗ ತಾನೇ ಈ ಒಂದು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಆ ಮಾನ್ಯರು ಕೂಡ ವೇದಿಕೆಯನ್ನು ಹಂಚಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಮಲ್ಗೌಡನ ಪಾಟೀಲ್ ಅವರಲ್ಲಿ ಕಾರ್ತಿಕನ್ನ ಪಾಲ್ಮಾವೀರ್ ಅವರನ್ನ ನಾವು ವೇದಿಕೆ ಪರ ಆಹ್ವಾನಿಸ್ತಾ ಇದ್ದೀವಿ. ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಭಟ್ಕಳ ಮೂಲದ ತಯಾರಿ. 11 ಸಮಬಲ ಬಾಕಿ ಉಳಿದಿದ್ದು ಇನ್ನೊಂದು ಗೆಲುವು ಮಾತ್ರ. ಭಾರತದಲ್ಲಿ ವಿನೋದ್ ಎಲ್ಲ ವೈದ್ಯರು ಒಂದು ಫೋಟೋ ಸೆಷನ್ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ಭುತವಾದ ಟ್ಯಾಕಲ್ +3 ಪಾಯಿಂಟ್ ತಮ್ಮನವರ ಅಭಿಮಾನಿ ಅಲ್ಲ ಅಲ್ಲಿ ನಿಂತವ್ರ ನಮ್ಮ ಕುರ್ಚಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಮಹೇಶಣ್ಣ ತಮ್ಮಣ್ಣವರವರ ಆಪ್ತರಾಗಿರುವಂತಹ ಇವತ್ತಿನ ಕಬಡ್ಡಿ ಪಂದ್ಯಾವಳಿಯ ಬಹುಮಾನದ ಪ್ರಾಯೋಜಕರಾಗಿರುವಂತಹ ಶ್ರೀಯುತ ಅಧ್ಯಕ್ಷರಾಗಿರುವಂತಹ ಕಾರ್ತಿಕನ ಪಾಲ್ಮಾವೀರ್ ಅವರನ್ನ, ಮಲಗೌಡನ ಪಾಟೀಲ್ ಅವರನ್ನ, ರಾಜಣ್ಣ ಕೌಜಲ್ಗಿರಿ ಅವರನ್ನ, ಕಿರಣಣ್ಣ ಗದ್ದೀರ್ ಅವರನ್ನ ಕೂಡ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ಆ ಮಾನ್ಯರು ವೇದಿಕೆಯನ್ನು ಹಂಚಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಹದಿನೈದು 12ರಲ್ಲಿ ಪಂದ್ಯ. ಮಚ್ಚಣ್ಣ ತಮ್ಮನವರ ಅಭಿಮಾನಿ ಬಳಗ ಅಲಕ್ನೂರ್ ತಂಡ 3 ಅಂಕದ ಮುನ್ನಡ. ಯಾಕೆ ನೋಡ್ಬೇಕಿಲ್ಲ ಅಂಕಣ 7ರಲ್ಲಿ ಕೂಡ ವಿಭಾಗದಲ್ಲಿ ಕೂಡ ಪ್ರಥಮ ಫೈನಲ್ ಪಂದ್ಯ ಇದೆ. ಅಲ್ಲ ನಾನು ಏನ್ ಮಾಡೋಕ್ಕಾಗುದಿಲ್ಲ ಸರ್, ಎಷ್ಟು ಬಾರಿ ಹೇಳಬೇಕು ಹೇಳ್ತಾ ಇಲ್ಲ. ಪೊಲೀಸ್ ಸಾಹೇಬ್ರೆ ನಿನ್ನೆ ಕರೀತಾ ಇದ್ದಾರೆ. ಮತ್ತೊಂದು ಮಗನಿಗೆ ಸಾಕಿಲ್ಲ ಆಡ್ತಾ ಇದೆ. ಹದಿನಾರು 12ರಲ್ಲಿ ಪಂದ್ಯ. 4 ಅಂಕದ ಅಂತರದಲ್ಲಿ ಮಹೇಶಣ್ಣ ತಮ್ಮನವರ ಅಭಿಮಾನಿ ಬಳಗ ಅಲಕ್ನೂರ್. ಅಂಕದ 2ರಲ್ಲಿ ಪಂದ್ಯ ಆರಂಭಗೊಂಡಿದೆ. ಗಣೇಶ್ವಾಡ್ PU ಕಾಲೇಜ್ ಹತ್ತನೇ ನಡೆದ ಪ್ರಥಮ ಸೆಮಿಫೈನಲ್ ಪಂದ್ಯ. ಎರಡು 0 ಅಂತಿಗೆ ಪಂದ್ಯ ಆರಂಭಗೊಂಡಿದೆ. ಆರಂಭದಲ್ಲಿ ಕಾಲ್ ನೋಡೋದು ಒಂದ್ ಸ್ವಲ್ಪ ಹಿಂಗ್ ತೋರಿಸಲ್ಲ ಕಾಲ ಅಗ್ನಿ ತಂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ.
ಜಾಸ್ತಿ ಕುದಿ ಕೂತೀನಿ ನಾನು ಈ ಕಾಲೇನು ಸರ್ಸೋರು ಹೆಂಗೆ ಅನ್ರಿ ಬಸವರಾಜ್ ಗುರುಸರ್ ಅವರ ಗರಡಿಯಲ್ಲಿ ಪಳಗಿರುವ ಕಾಲ ಮೇಲೆ ಕೂತಿಲ್ವ ನಾ ಕಾಲ ಮೇಲೆ ಇಲ್ಲಿ ಕೂತೀನಿ ನೋಡು ಅಗ್ನಿ ತಂಡ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ರಾಷ್ಟ್ರೀಯ PU ಕಾಲೇಜು ಭಾಗದಲ್ಲಿ ಕರ್ನಾಟಕ ರಾಜ್ಯ ಇದ್ದಾರೆ. ರುದ್ರ ಮುಂಬೈ ಹೇಳ ನೋಡ ಪುರುಷರ ಭಾಗದಲ್ಲಿ ಮಹೇಶಣ್ಣ ತಮ್ಮನವರ ಅಭಿಮಾನಿ ಬಳಗಕ್ಕೆ ಮಾಡು ಇಲ್ಲವೇ ಮದಿ ಅಂಕ ಬಡಿ ಇಲ್ಲದಿದ್ರೆ ಅಂಕಣದಿಂದ ಆಚೆಗೆ ನಡಿ ಪ್ರಕಾಶನ ಬಸವಾಡೆ ಅವರು ಕಬಡ್ಡಿಗೆ ಹೇಳಿ ಮಾಡಿಸಿದಂತ ದೇಹವನ್ನ ಇಲ್ಲಿಗೆ ಸರಿಸುಮಾರು 7 ಫೂಟಿನ ಆಟಗಾರರಿಂದ ತಂದಿದ್ದಾರೆ. ಪರಮಾನಂದ ವಾಡಿಗೆ ಶಿವಮೊಗ್ಗ ಮೂಲದ ಸೋಮೇಶ್ವರ ಆಸ್ಪತ್ರೆ ಅಲಕ್ನೂರ್ ತಂಡಕ್ಕೆ ಆಶ್ರಯ ಆಗ್ತಾ ಇದೆ. ಮ್ಯಾಲೆ ಹೋಗ್ತಾರೆ ಮತ್ತೆ ಹದಿನೆಂಟು ದಾರಿಯಲ್ಲಿ ಪುಸ್ತಕಗಳನ್ನು ತಯಾರು ಸಬ್ಸ್ಟಿಟ್ಯೂಟ್ ಆಗಿ ಬಂದಂತ ತಂಡ ಆಳುವ ಸ್ಥಳಕ್ಕೆ ಆಸರೆ ಆಗ್ತಾರ ಇಲ್ಲ ಕಾದು ನೋಡುವ ನಿರೀಕ್ಷೆ ಇದೆ. ನಿರೀಕ್ಷೆಗೂ ಮೀರಿ ಹರಿದು ಬಂದ ಜಗತ್ತಿನಲ್ಲಿ ಮೂಡಿ ಬಂದಿರುವ ಪರಮಾನಂದವಾಡಿ ಕಬಡ್ಡಿ ವೈಭವ ಅಂತಿಮ ಘಟ್ಟಕ್ಕೆ ಸಾಗುತ್ತಾ ಇದೆ. ಸಬ್ಸ್ಟಿಟ್ಯೂಟ್ ಆಗಿ ಬಂದಂತ ಆಟಗಾರ ನೋಡಬೇಕಿಲ್ಲಿ ವೇಗದ ಆಟಗಾರಿದ್ದಾರೆ. ಮತ್ತೊಮ್ಮೆ ದಾಳಿಯಲ್ಲಿ ಇದು ಹಸಿರು ಹುಲಿ. ಇಂದಿನ ದಾಳಿಯಲ್ಲಿ ಆಟಗಾರನ ರಿವೈವ್ ಬಂದಂತ ಆಟಗಾರ ಮತ್ತೊಮ್ಮೆ ಮಿಸ್ಟೇಕ್ ಆಡ್ತಾ ಇದೆ. ಬೋನಸ್ ಜೊತೆಗೆ 1 ಅಂಕ. ಮತ್ತೊಮ್ಮೆ ದಾಳಿಯಲ್ಲಿ 6 ದಾಳಿಯಲ್ಲಿ ದಯಾ ಟೈಮ್ ಔಟ್. ಇಪ್ಪತ್ತೈದು 16ರಲ್ಲಿ ಪಂದ್ಯ ಮಹಿಳಾ ಅಂತರದಲ್ಲಿ ಕೂಡ ಅಷ್ಟೇ ರೋಚಕತೆಯಿಂದ ಪಂದ್ಯ ಸಾಗುತ್ತಾ ಇದೆ. 5-4ರಲ್ಲಿ ಪಂದ್ಯ 1 ಅಂಕದ ಅಂತರದಲ್ಲಿ ಮುಂಬೈ ಸಾಕಷ್ಟು ಬಾರಿ ತಂಡಕ್ಕೆ ಆಶ್ಚರ್ಯವಾದಂತ ಮತ್ತೊಮ್ಮೆ ಸೋಮೇಶ್ವರ ನಿರಂತರವಾಗಿ ಯಶಸ್ಸುಪಡಿಸಿರುವಂತಹ ಆಟಗಾರ. ಸಬ್ಸ್ಟಿಟ್ಯೂಟ್ ಆಗಿ ಬಂದಂತ ಆಟಗಾರ ಮತ್ತೊಮ್ಮೆ ಯಶವಂತ್ ದಾಳಿ ಭಾಗದಲ್ಲಿ 26-17ರಲ್ಲಿ ಪಂದ್ಯ ನೋಡಬೇಕಿಲ್ಲಿ ಯಾವುದೇ ಸಂಪಾದನೆ ಇಲ್ಲ. ಕೊನೆಯ 5 ನಿಮಿಷ 5 ನಿಮಿಷದ ಆಟ ಪ್ರೇಕ್ಷಕರ ಕಣ್ಣಿಗೆ ನೋಟ. ದೇವ ಮಾಲೆ ಯಾರ ಪಾಲಿಗಂತ ಕಾತುರದಿಂದ ಕುಳಿತಿರುವಂತಹ ಪರಮಾನಂದವಾಡಿ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ. ಮತ್ತೊಮ್ಮೆ ಎತ್ತರ ನಿಲುವಿನ ನೀಡಕೈದ ತಾರ
ಹಲವಾರು ಸ್ಥಳದಲ್ಲಿ ಕುರ್ಚಿ ಮತಕ್ಷೇತ್ರದ ಜನಪ್ರಿಯ ಶಾಸಕರ ಪ್ರಾಯೋಜಕತೆಯ ತಂಡ ಶ್ರೀ ತಮ್ಮನ ಅಭಿಮಾನಿ ಬಳಗ 26 ಹಲವಾರು 26ರಲ್ಲಿ ಪಂದ್ಯ. ಮಹಿಳಾ ಅಂಕಣದಲ್ಲಿ ಕೂಡ ಅಷ್ಟೇ ರೋಚಕತೆಯನ್ನು ಪಂದ್ಯ ಸಾಗುತ್ತಾ ಇದೆ. 5-4ರಲ್ಲಿ ಪಂದ್ಯ. 26-17ರಲ್ಲಿ ಪಂದ್ಯ ಇದೆ. ಆರಂಭಿಕ ಹಂತದಲ್ಲಿ ಹಿನ್ನಡೆ ತಂಡ ಕೊನೆಗೆ ನಿರ್ಣಾಯಕ ಹಂತದಲ್ಲಿ ಬಂದ ಕೂಡಲೇ ಮುನ್ನಡೆಯನ್ನ ಕಾಯ್ತಾ ಇದ್ದಾರೆ. ಮಹೇಶನ ಅಭಿಮಾನಿ ಬಳಗ ಅದಕ್ಕೆ ತಂಡ 6-5ರಲ್ಲಿ ಪಂದ್ಯ. 6-5 ₹100 ಎಕ್ಸ್ಟ್ರಾ ಇದ್ದಂತವ್ರು ಎಲ್ಲ ಗ್ರೌಂಡ್ ಬಿಟ್ಟು ಹೊರಗಡೆ ಹೋಗ್ಬೇಕು. ನಾವು ಪದೇ ಪದೇ ಹೇಳೋದಿಲ್ಲ. ಐದು 6ರಲ್ಲಿ ಪಂದ್ಯ ಮಹಿಳಾ ವಿಭಾಗದಲ್ಲಿ. ಮಾಡಿ ಅಂಗ ಪಡೆಯಲಾಗಿದೆ. ಅಂಗಳದಿಂದ ಆಚರಣೆ ನಡೆ ಕೊನೆಯ 3 ನಿಮಿಷ. 3 ಮಿನಿಟ್ಸ್ 26-17. ರೈಟ್ ಪಾಯಿಂಟ್ ಮಹೇಶಣ್ಣ ತಮ್ಮನವರ ಅಭಿಮಾನಿ ಬಳಗ ಅಲಾಕಲು 27-17. ಮಾಡಿ ಅಂಕ ಪಡೆಯಲೇಬೇಕಾದಂತ ಒತ್ತಡದಲ್ಲಿ ದಯಾ ನಾಯಕ ದಾಳಿ ವಿಭಾಗದಲ್ಲಿ ನೋಡಬೇಕಿಲ್ಲಿ. ರೈಡರ್ ಈಸ್ ಔಟ್. 27-18. ಕಾಗವಾಡ ಫ್ಯಾಕ್ಟರಿಯಲ್ಲಿ ಪ್ರಥಮ ಸ್ಥಾನವನ್ನ ಹೇಳಲಿಕ್ಕೆ ಯಾರಿಗೂ ಆಗಿಲ್ಲ, ಆಗುವುದೂ ಇಲ್ಲ. 29-18 29 ಭರತ್ ಶೆಟ್ಟಿ ಕಾತ್ನೋಡಬೇಕಿಲ್ಲ. ಕೊನೆ ಹಂತಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿರ್ಣಾಯಕ ಹಂತದಲ್ಲಿ ಪಂದ್ಯ. ಚೇತನ್ ಇದೊಂದು ಪಂದ್ಯ ಗೆದ್ದರ ಫೈನಲ್ಗೆ ಹೋಗ್ತಾರೆ. ಸೋತರೆ 3 ಮತ್ತು 4ನೇ ಬಹುಮಾನಕ್ಕೆ ಭಾಜನರಾಗುವಂತಹ ತಂಡಗಳು. ಪ್ರಕಾಶ್ ಬಸವಾಡೆ ಅವರ ಮುಖದಲ್ಲಿ ನಗುಮುಖ ಕಾಣಿಸ್ತಾ ಇದೆ. ಅಂದ್ರೆ ಫೈನಲ್ಗೆ ನಾವೇ ಹೋಗ್ತಾ ಇದೀವಿ ಅಂತ ಮುನ್ಸೂಚನೆಯನ್ನ ನೀಡ್ತಾ ಇದ್ದಾರೆ. 29-18ರಲ್ಲಿ ಪಂದ್ಯ ಇದೆ. ಹಾಗನೆ ಆಳ್ವಾಸ್ ತಂಡಕ್ಕೆ ಕೂಡ ಧನ್ಯವಾದ.